ಸಿದ್ದರಾಮಯ್ಯನವರು ಅವ್ರ ದೇವ್ರ ಬಗ್ಗೆ ಎಷ್ಟು ಭಕ್ತಿ ಇದೆ, ದೇವರನ್ನ ಎಷ್ಟು ನಂಬ್ತಾರೋ ನನಗಂತೂ ಗೊತ್ತಿಲ್ಲ. ಆದರೆ ಒಂದು ಸಲ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದಲ್ಲಿರ್ತಕ್ಕಂಥ 6.5 ಕೋಟಿ ಕನ್ನಡಿಗರು, ಅವ್ರದ್ದೇ ಆದಂಥ ಭಕ್ತಿ ಇದೆ, ಅವ್ರದ್ದೇ ನಂಬತಕ್ಕಂಥ ದೇವಸ್ಥಾನಗಳಿದ್ದಾವೆ. ತಾವೇನು ಸಾಧನೆ ಮಾಡಿದ್ರಿ? ಯಾವುದೋ ಬುರುಡೆ ಗ್ಯಾಂಗನ್ನು ಮಾತು ಕಟ್ಕೊಂಡು SIT ರಚನೆ ಮಾಡಿ ಧರ್ಮಸ್ಥಳ ಮಂಜುನಾಥೇಶ್ವರನ ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮುಖ್ಯಮಂತ್ರಿಗಳೇ ಸ್ವತಃ ತಾವೇ ಮಾಡಿದ್ರಲ್ಲ. ಆ ಭಗವಂತ ನಿಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯನ? ಹಾಗಾದ್ರೆ ಎಂಥ ದೊಡ್ಡ ಷಡ್ಯಂತ್ರ ಅದು. ಸಣ್ಣ ಪುಟ್ಟ ಘಟನೆ ಅಲ್ಲ. ಅರ್ಬನ್ ನಕ್ಸಲಿಸ್ಟ್ ಮಾತುಗಳನ್ನು ನಂಬಿಕೊಂಡು ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂಥ ನಿಟ್ಟಿನಲ್ಲಿ ನೀವೇನು SIT ರಚನೆ ಮಾಡಿದ್ರಿ, ಇದು ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಮಹಾ ಅಪರಾಧ. ಇದೇನ ನಿಮ್ಮ ಸಾಧನೆ? ಹಾಗಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಪ್ರಕರಣ ಕಾಲ್ ತುಳಿತಕ್ಕೆ 11 ಜನ ಬಲಿಯಾದರು. ಇವತ್ತು ಯಾವುದೇ SIT ಯಾರೇ ಕ್ಲೀನ್ ಚಿಟ್ ಕೊಟ್ಟಿರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಆದರೆ ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ತೆವಲಿಗೆ 11 ಜನ ಅಮಾಯಕರ ಬಲಿಯನ್ನು ತೆಗೆದುಕೊಂಡ್ರಲ್ಲ. ಇದೇನೋ ನೀವು ಮಾಡಿರ್ತಕ್ಕಂಥ ಸಾಧನೆ ಕಳೆದ 2.5 ವರ್ಷದಲ್ಲಿ ಮುಖ್ಯಮಂತ್ರಿಗಳಾಗಿ. ಕೋಗಿಲು ಪ್ರಕರಣ ಚರ್ಚೆ ನಡೀತಾ ಇದೆ. ಅಕ್ರಮ ವಲಸಿಗರಿಗೆ ಮನೆಯನ್ನ ಕೊಡ್ತೇನೆ ಅಂತೇಳಿ 24 ಗಂಟೆಯಲ್ಲಿ ಘೋಷಣೆ ಮಾಡಿದ್ರು. ಮನೆ ಕೆಡವಿದ್ದಾರು ನೀವೇ, ಕಾಂಗ್ರೆಸ್ ಸರ್ಕಾರನೇ. 2.5 ವರ್ಷದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ಒಂದು ಮನೆ ಕೊಡೋದಕ್ಕಾಗಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಇವತ್ತು ಯಾವುದೊಂದು ಮನೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ನೀವು ಹಿಂದೆ ಹೇಳ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಮ್ಮ ಬೆನ್ನನ್ನು ತಾವು ತಡ್ಕೊಳ್ತಾ ಇದ್ದೀರಲ್ಲ. ಒಬ್ಬ ಬಡವನಿಗೆ ಮನೆ ಕೊಡೋದಕ್ಕಾಗಲಿಲ್ಲ. ಇದೇ ನೀವು ಮಾಡಿರ್ತಕ್ಕಂಥ ಸಾಧನೆ. ಹಾಗಾದ್ರೆ ಹಿಂದೂ ಕಾರ್ಯಕರ್ತಗಳನ್ನು ಟಾರ್ಗೆಟ್ ಮಾಡಿರುವಂಥದ್ದು, ದ್ವೇಷ ಭಾಷಣದ ಮುಖೇನ ಈ ಸರ್ಕಾರದ ಹುಳುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಷಡ್ಯಂತ್ರ ಏನು ಮಾಡೋದ್ರಲ್ಲಿ ದ್ವೇಷ ಭಾಷಣ ಕಾಯ್ದೆಯನ್ನು ತಂದಿದ್ದಾರೆ. ಇದೇ ಅವರು ಸರ್ಕಾರದ ಸಾಧನೆ. ಹಾಗಾಗಿ ದೇವರಾಜ್ ಅರಸರವರ ಹೆಸರು ಹೇಳೋದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದವ್ರಿಗೆ ಯಾವುದೇ ಒಂದು ನೈತಿಕತೆ ಇಲ್ಲ, ಯಾವುದೇ ಒಂದು ಯೋಗ್ಯತೆ ಇಲ್ಲ. ದೇವರಾಜ್ ಅರಸರವರು 2ನೇ ಅವಧಿ ಪೂರೈಸ್ತಕ್ಕಂಥದ್ದನ್ನು ಕಲ್ಲಾಕಿರುವಂಥದ್ದೇ ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ದೇವರಾಜ್ ಅರಸರವರ ಹೆಸರನ್ನು ಹೇಳೋದಕ್ಕಾಗಲಿ, ಅವರ ದಾಖಲೆಯನ್ನು ಮುರಿದಿದ್ದೇನೆ ಅಂತ ಸಾಧನೆ ಮಾಡಿದ್ದೇವೆ ಅಂತೇಳಿ ಅಂದ್ಕೊಂಡಿದ್ರೆ ಅದು ಭ್ರಮೆ ಮಾತ್ರ. ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಸೂಕ್ತ ಸಮಯದಲ್ಲಿ ಯಾವ ರೀತಿ ಉತ್ತರವನ್ನು ಕೊಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರವನ್ನು ಕೊಡ್ತಾರೆ ಬರುವಂಥ ದಿನಗಳಲ್ಲಿ. ಎಸ್ ಸರ್.